ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವರಮಹಾಲಕ್ಷ್ಮಿ ವ್ರತದ ಕೊನೆಯ ಭಾಗನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರೋ ಈ ವಾಲ್ ಡೆಕೋರೇಷನ್ಗೆ ವೀಳ್ಯದೆಲೆ, ಮಾವಿನೆಲೆ, ಹೂಗಳು ಹಾಗೂ ಪ್ಲಾಸ್ಟಿಕ್ ಹೂಗಳನ್ನ ನಾನು ಯೂಸ್ ಮಾಡಿದ್ದೀನಿ. ಲಕ್ಷ್ಮಿನ ಪೀಠಕ್ಕೆ ಅಲಂಕರಿಸುವ ಮೊದಲು ನಾವು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಒಂದು ಬಾಳೆದೆಲೆ ಮೇಲೆ ಪೀಠನ ಇಟ್ಕೊಂಡು ಅದಕ್ಕೆ ಅರಿಶಿನ ಹಚ್ಕೊಂಡೆ. ಅರಿಶಿನ ತುಂಬ ಚೆನ್ನಾಗಿ ಹಚ್ಚಿ ಅದ್ರ ಸುತ್ತ ಅರಿಶಿನ ಕುಂಕುಮನ ನಾವು ಇಟ್ಕೊಬೇಕು. ಅಂದರೆ ವಿಡಿಯೋಗೆ ಕಾಣೋ ಹಾಗೆ ಮುಂದೆ ಮಾತ್ರ ಇಟ್ಕೊಬಾರ್ದು, ಸುತ್ತ ನಾವು ಅರಿಶಿನ ಕುಂಕುಮನ ನೀಟಾಗಿ ಹಚ್ಕೊಬೇಕಾಗತ್ತೆ. ಹೇಳಬೇಕಂದ್ರೆ ನನಗಿದು ನಮ್ಮ ಅಕ್ಕನಿಂದ ಬಂದಿದ್ದು ಈ ಪದ್ಧತಿನ ಮಾಡಬೇಕು ಅಂತ ಹೇಳಿ. ಸೊ ನಾನು ಪ್ರತಿ ವರ್ಷ ಅವಳು ಹೇಗೆ ಹೇಳ್ಕೊಟ್ಟಿದ್ದಾಳೆ ಅಥವಾ ಹೇಗೆ ಮಾಡಿದ್ದಾಳೆ ಅದನ್ನೆಲ್ಲ ನೋಡಿಕೊಂಡು ನಾನು ಹೀಗೇ ಆಚರಿಸ್ಕೊಂಡು ಬರ್ತಾಯಿದ್ದೀನಿ. ಅವಳು ಮಾಡೋ ಒಂದೊಂದೂ ನಾನು ನೋಡಿಕೊಂಡು ಅದೇ ರೀತಿ ವ್ರತನ ಆಚರಿಸ್ಕೊಂಡು ಬರ್ತಾಯಿದ್ದೀನಿ. ಅರಿಶಿನ ಕುಂಕುಮನ ಹಚ್ಚಿದ ನಂತರ ನಾವು ಪೀಠದ ಮೇಲೆ ರಂಗೋಲಿನ ಬಿಟ್ಕೊಬೇಕಾಗತ್ತೆ. ನಾನು ಪೀಠದ ಮೇಲೆ ಚಿಕ್ಕದಾಗಿ ಒಂದು ರಂಗೋಲಿನ ಬಿಟ್ಕೊಂಡಿದ್ದೀನಿ. ಅದಲ್ಲದೆ ಸುತ್ತ ನಾನು ಒಂದು ಡಿಸೈನ್ ರೀತಿಲಿ ರಂಗೋಲಿನ ಹಚ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಯಾವಾಗಲೂ ಇದೇ ರೀತಿ ರಂಗೋಲಿ ಬಿಡಬೇಕು ಅಂತ ಏನಿಲ್ಲ, ನಮಗೆ ಇಷ್ಟ ಆಗೋ ರೀತಿಲಿ ಚಿಕ್ಕದಾಗಿ ನಾವು ರಂಗೋಲಿನ ಬಿಟ್ಕೊಬೇಕಾಗತ್ತೆ. ರಂಗೋಲಿ ಎಲ್ಲ ಇಟ್ಕೊಂಡಾದ ತಕ್ಷಣ ನಾವು ಅದ್ರ ಮೇಲೆ ಒಂದು ಬಾಳೆದೆಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಎಷ್ಟು ಇಡೋಕ್ಕಾಗುತ್ತೆ ಅಷ್ಟು ನಾವು ಆಕಾರದಲ್ಲಿ ಕಟ್ ಮಾಡಿಕೊಂಡು ಒಂದು ಬಾಳೆದೆಲೆನ ಇಟ್ಕೊಬೇಕಾಗತ್ತೆ. ಅಂದರೆ ರಂಗೋಲಿ ಮೇಲೆ ಅರಿಶಿನ ಕುಂಕುಮನೂ ಕೂಡ ಹಚ್ಕೊಬೇಕು. ನಂತರ ನಾವು ಒಂದು ಬಾಳೆದೆಲೆನ ಇಟ್ಕೊಬೇಕಾಗತ್ತೆ. ಅದಕ್ಕೆ ನಾವು ಎಷ್ಟು ಬೇಕು, ಒಬ್ಬೊಬ್ಬರು ವ್ರತದಲ್ಲಿ ಒಂದೊಂದು ಥರ ಇರುತ್ತೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಪಾವು ಹಾಕ್ತಾರೆ, ಒಬ್ಬೊಬ್ಬರು 3 ಪಾವು ಹಾಕ್ತಾರೆ. ಈ ಥರ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವು ಅಕ್ಕಿನ ಹಾಕೊಬೇಕಾಗತ್ತೆ. ಬಿಂದಿಗೆ ಕೂರೋ ರೀತಿಯಲ್ಲಿ ಅಕ್ಕಿನ ನಾವು ಹರಡ್ಕೊಂಡು ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನ ತುಂಬ್ಕೊಬೇಕಾಗತ್ತೆ. ತುಂಬ ಅಂದರೆ ಮಡಿ ನೀರನ್ನ ತುಂಬ್ಕೊಬೇಕಾಗತ್ತೆ. ಅದಕ್ಕೆ ಅರಿಶಿನ ಕುಂಕುಮ ಇದನ್ನೆಲ್ಲ ಹಚ್ಕೊಂಡು ಇನ್ನೊಂದು ಚಿಕ್ಕ ಬಿಂದಿಗೆನ ತೊಗೊಬೇಕಾಗತ್ತೆ. ತಾಮ್ರ, ಬೆಳ್ಳಿ, ಹಿತ್ತಾಳೆ ಯಾವುದಾದ್ರೂ ಆಗ್ಬೋದು. ಅದಕ್ಕೆ ನಾನು ತುಂಬ ಅಕ್ಕಿನ ತುಂಬಿಕೊಂಡು 6 ಕವಡೆ, 6 ಬಟ್ಲಡಿಕೆ ಹಾಗೂ 6 ಕಮಲದ ಬೀಜ, ಬಲಮುರಿ ಬೇರು, ಸ್ತ್ರೀಫಲ, ಪಚ್ಚ ಕರ್ಪೂರ, 6 ಕೆಂಪು ಗುಳಗಂಜಿ, ಗೋಮತಿ ಚಕ್ರ 6 ಹಾಗೂ ಜಾವದ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೂ ಸ್ವಲ್ಪ ಲಾವಂಚ ಬೇರನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಅಷ್ಟನ್ನು ಹಾಕೋದ್ರಿಂದ ಲಕ್ಷ್ಮಿಗೆ ತುಂಬ ಇಷ್ಟವಾದಂತಹ ವಸ್ತುಗಳಿವು ಅಂತಲೇ ಹೇಳ್ಬೋದು. ಇದರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಧನ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲಸಕ್ಕೆ ತುಂಬ ಒಳ್ಳೆಯದು. ನಂತರ ನಾನು ಅದ್ರ ಮೇಲೆ ಅರಿಶಿನ ಹಚ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಎಲ್ಲ ಆದ ನಂತರ ನಮ್ಮದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಸೀರೆ ಉಡಿಸುವಂತಹದ್ದು. ಸೊ ಇದು ನೀಟಾಗಿ ನರಿಗೆಗಳೆಲ್ಲ ಬರಬೇಕು. ಹಾಗೆ ನಾನು ಈಗ ಸಿಂಪಲ್ಲಾಗಿ ಒಂದು ಸ್ಯಾರಿನ ಉಡಿಸುವಂತಹ ಟೆಕ್ನಿಕ್ನ ಯೂಸ್ ಮಾಡಿ ನಾನು ಸಿಂಪಲ್ಲಾಗಿ ಸ್ಯಾರಿನ ಉಡಿಸ್ಕೊಂಡೆ. ಈ ಥರ ನರಿಗೆಗಳನ್ನ ಮಾಡ್ಕೊಳ್ಳಿಕ್ಕೆ ಇಬ್ಬರು ಹೆಲ್ಪು, ಅಂದರೆ ನಾನು ಮತ್ತು ಇನ್ನೊಬ್ಬರು ಹೆಲ್ಪು ಇದ್ದರೆ ತುಂಬ ಚೆನ್ನಾಗಿ ಮಾಡ್ಕೊಬೋದು ಅಂತ ಹೇಳಿ ನಾನು ಕೂಡ ನನ್ನ ಮಗಳನ್ನ ಹೆಲ್ಪ್ ತೊಗೊಂಡೆ. ಸೊ ನರಿಗೆಗಳನ್ನ ನಾವು ನೀಟಾಗಿ ಮಾಡ್ಕೊಂಡ್ವಿ. ಈ ಥರ ಮಧ್ಯೆ ಮಧ್ಯೆ ಕ್ಲಿಪ್ಗಳನ್ನ ಹಾಕೊಳ್ಳೋದ್ರಿಂದ ನೀಟಾಗಿ ನರಿಗೆಗಳು ಕೂಡ ಕೂರುತ್ತೆ. ನರಿಗೆಗಳು ರೆಡಿ ಆದ ನಂತರ ನಾನು ಈ ಥರ ಬ್ಲೌಸ್ ಪೀಸ್ನ ತೊಗೊಂಡು ಅದು ಬಾರ್ಡ್ರು ಕಾಣೋ ಹಾಗೆ ಪಿನ್ ಮಾಡ್ಕೊತಾ ಇದ್ದೀನಿ. ನಾವು ಬಿಂದಿಗೆ ಹಿಂದೆ ಒಂದು ಸ್ಕೇಲ್ ಅಥವಾ ಒಂದು ಕಡ್ಡಿನ ಕಟ್ಟಿರ್ತೀವಿ, ಅದು ನೀಟಾಗಿ ಕೂತ್ಕೊಳ್ಳಿ ಅಂತ ಹೇಳಿ. ಅದಕ್ಕೆ ನಾನು ಸ್ಯಾರಿ ಬಾರ್ಡ್ರನ್ನ ಪಿನ್ ಮಾಡ್ತಾಯಿದ್ದೀನಿ. ಅದನ್ನು ಈ ಥರ ಸುತ್ತಕೊಂಡು ಈ ಥರ ಪಿನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಂದರೆ ಸ್ಯಾರಿ ಉಡಿಸಿದಾಗ ಬ್ಲೌಸು ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಬ್ಲೌಸ್ ಪೀಸ್ ಈ ಥರ ರೆಡಿಯಾಗಿದೆ. ನಂತರ ಇದಕ್ಕೆ ನಾನು ನರಿಗೆ ಮಾಡ್ಕೊಂಡಿರೋಂಥ ಸ್ಯಾರಿನ, ಅಂದರೆ ಗ್ರೀನ್, ಯೆಲ್ಲೋ, ರೆಡ್ ಹಾಗೂ ವೈಟ್ ಸ್ಯಾರಿನ ಉಡಿಸಿದ್ರೆ ಅಮ್ಮನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಲೈಟ್ ಗ್ರೀನ್ನ ಚಾಯ್ಸ್ ಮಾಡಿದೆ ಸರಿ, ಯಾಕೆಂದರೆ ಎಲ್ಲ ಥರ ಕಲರ್ಸು ನಾನು ಇಯರ್ಲಿ ಉಡಿಸಿದ್ದೀನಿ. ಸೊ ಈ ಥರ ಕಲರ್ ಯಾವಾಗಲೂ ಉಡಿಸಿರಲಿಲ್ಲ, ಹಾಗಾಗಿ ಈ ಥರ ಸ್ಯಾರಿನ ನಾನು ಚಾಯ್ಸ್ ಮಾಡಿದೆ. ಇದು ಸಾಫ್ಟ್ ಸಿಲ್ಕು, ನೀಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಹೀಗೆ ನರಿಗೆಗಳನ್ನ ನಾನು ಹಾಕ್ಕೊಂಡು ಈ ಥರ ದಾರಾನ ಮಧ್ಯದಲ್ಲಿ ಕಟ್ಕೊತಾ ಇದ್ದೀನಿ ಡಾಬ್ ರೀತಿಯಲ್ಲಿ. ಅದಕ್ಕೆ ಮಧ್ಯ ಇರುವಂತಹ ಸೆರ್ಗನ ಈ ಥರ ನೆರಿಗೆನ ಎಳೆದು ನಾವು ಪಿನ್ ಮಾಡ್ಕೊಳ್ಳೋದ್ರಿಂದ ಅದು ಮಧ್ಯದಲ್ಲಿ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ನೆರಿಗೆಗಳನ್ನು ಈ ಥರ ಬಿಡಿಸ್ಕೊಂಡು ನಂತರ ಅದಕ್ಕೆ ಡಾಬ್ನ ಹಾಕ್ಕೊಬೇಕು. ನಾನು ಆ್ಯಕ್ಚುಲಿ ಕಾಸಿನ ಸರನ ದೇವರಿಗೆ ಹಾಕೋದ್ರಿಂದ ಈ ಥರ ಪ್ಲೇನ್ ಡಾಬ್ನ ಹಾಕ್ತಾಯಿದ್ದೀನಿ. ಸಾಫ್ಟ್ ಸಿಲ್ಕ್ಗೆ ಪ್ಲೇನ್ ಡಾಬ್ ಆಗಿರ್ಬೋದು, ಕಾಸಿನ ಸರ ಇರ್ಬೋದು, ತುಂಬ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಲಕ್ಷ್ಮಿಯ ಮುಖವಾಡಕ್ಕೆ ನಾನು ಈ ಥರ ಮೇಕಪ್ನ ರೆಡಿನ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಐಲೈನರ್, ಲಿಪ್ಸ್ಟಿಕ್ ಹಾಗೂ
ಕುಂಕುಮ ಅರಿಶಿನ ಹಾಗೂ ಈ ಥರದ್ದೆಲ್ಲನೂ ಹೊಸದಾಗಿ ತಂದು ದೇವಿಗೆ ಅಂತಲೇ ತಂದು ನಾನು ಯೂಸ್ ಮಾಡ್ತೀನಿ ಪ್ರತಿ ಇಯರು. ಸೊ ನಾನು ಅದರಿಂದ ಎಲ್ಲನೂ ಅಲಂಕಾರ ಮಾಡಿಕೊಂಡೆ. ನೈಟ್ ಪೂರ್ತಿ ನಾನು ನಿದ್ರೆ ಮಾಡದೇ ಇರೋ ರೀತಿ ನಾನು ಅಲಂಕಾರನ ಮಾಡಿಕೊಂಡೆ. ನಂತರ 2 ಕಾಲಾಯಿತು ನಾನು ಸ್ನಾನ ಮಾಡಿ ಕಾಯಿಗೆ ಕಟ್ಟಿರುವಂತಹ ಮುಖವಾಡನ ನಾನು ಕಳಸಕ್ಕೆ ಧರಿಸ್ಕೊಂಡೆ. ಅದಕ್ಕೆ ನಾವು ಹೇಗೆ ತಟ್ಟೆನ ರೆಡಿ ಮಾಡ್ಕೊಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ತಟ್ಟೆಗೆ ನಾವು ಹಣ್ಣುಗಳನ್ನ ಇಟ್ಕೊಬೋದು, ಅಂದರೆ ಇಷ್ಟೇ ಇಟ್ಕೊಬೇಕು ಅಷ್ಟೇ ಇಟ್ಕೊಬೇಕು ಅಂತ ಏನಿಲ್ಲ, ನಮ್ಮ ಶಕ್ತಿ ಅನುಸಾರ ಇಟ್ಕೊಬೋದು. ನಾನು ಡ್ರೈ ಫ್ರೂಟ್ಸ್ನು ಕೂಡ ಮನೆಯಲ್ಲಿ ಇರುವಂತಹದ್ದನ್ನು ಯೂಸ್ ಮಾಡಲ್ಲ. ಸೊ ನಾನು ಇದಕ್ಕೆ ಅಂತಲೇ ಎಕ್ಸ್ಟ್ರಾ ತಂದಿರುವಂತಹ ಡ್ರೈ ಫ್ರೂಟ್ಸ್ನ ತಟ್ಟೆಗೆ ಇಟ್ಕೊತಾ ಇದ್ದೀನಿ. ಎಲ್ಲ ತಿಂಡಿಗಳು ನಾವು ಏನು ಮಾಡಿರ್ತೀವಿ ಅಂದರೆ ಒಬ್ಬೊಬ್ಬರು ತಿಂಡಿನ ಮಾಡ್ಕೊಳ್ಳಲ್ಲ, ಹಣ್ಣುಗಳನ್ನೇ ಇಡ್ತಾರೆ. ನಾವು ತಿಂಡಿನ ಕೂಡ ಮಾಡ್ಕೊತೀವಿ. ಹಾಗೆ ನಾನು ಅಮ್ಮನಿಗೆ ಮಂಡಲಕ್ಕಿಗೆ ಅಂತ ಹೇಳಿ ಅಕ್ಕಿ, ಬಾಳೆಹಣ್ಣು, ಬ್ಲೌಸ್ ಪೀಸು ಹಾಗೂ ಎಲೆ ಅಡಿಕೆ, ಬಳೆ, ಬೆಲ್ಲ, ಕೊಬ್ಬರಿ, ಅರಿಶಿನ, ಕುಂಕುಮ, ಬಳೆ ಬಿಚ್ಚೋಲೆ ಅಂತ ಹೇಳಿ ನಾವು ಗಂಧಿಗೆ ಅಂಗಡಿ ತೊಗೊಂಬರ್ಬೇಕು, ಅದನ್ನು ಕೂಡ ಇಟ್ಕೊತೀನಿ. ಹಾಗೆ ಹೂವನ್ನ ಕೂಡ ಅಮ್ಮನಿಗೆ ಮಲ್ಲಿಗೆ ಹೂವನ್ನು ಕೂಡ ನಾನು ಇಟ್ಟು ಅಮ್ಮನಿಗೆ ಮಡ್ಲಕ್ಕಿ ಅಂತ ಹೇಳಿ ಲಕ್ಷ್ಮಿ ಪಕ್ಕದಲ್ಲಿ ನಾನು ಇದನ್ನು ಇಡ್ತೀನಿ. ಹಾಗೆ ತಾಯಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಟು ನಾನು ಮೊದಲು ತುಪ್ಪದ ದೀಪನ ಹಚ್ಕೊಂಡೆ. ಕಾಮಾಕ್ಷಿ ದೀಪನ ಒಂದು ಪ್ಲೇಟಲ್ಲಿ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಹೂವಿನಿಂದ ನಾನು ಈ ಥರ ತುಪ್ಪದ ದೀಪನ ಹಚ್ಕೊತೀನಿ. ನೆಕ್ಸ್ಟು ನಾನು ಅರಿಶಿನದ ದಾರ, ಸೇವಂತಿಗೆ ಹೂವನ್ನು ಕಟ್ಕೊಂಡು ನಾನು ಈ ಥರ ರೆಡಿ ಮಾಡ್ಕೊತೀನಿ. ಮನೇಲಿರೋರಿಗೆಲ್ಲ ಹಾಗೂ ಮುತ್ತೈದರಿಗೂ ಕೂಡ ನಾನು ಕಟ್ತೀನಿ. ನಾನು ಕೂಡ ಅರವಿಂದ್ ಅವ್ರ ಕೈಲಿ ಅರಿಶಿನ ದಾರನ ಕೈಗೆ ಕಟ್ಟಿಸ್ಕೊಂಡೆ. ಹಾಗೆ ಅರವಿಂದ್ ಅವರು ನನ್ನ ಮಗಳಿಗೂ ಕೂಡ ಅರಿಶಿನ ದಾರನ ಕೈಗೆ ಕಟ್ಟಿಕೊಟ್ರು. ಯಾವಾಗಲೂ ಅವರೇ ಕಟ್ಟಿಕೊಡ್ತಾರೆ. ಹಾಗೆ ಅಮ್ಮನಿಗೂ ಕೂಡ ಅಂದರೆ ಅಕ್ಕನ ಅತ್ತೆಗೂ ಕೂಡ ನನ್ನ ಮಗಳು ಅರಿಶಿನ ದಾರನ ಕಟ್ಟಿಕೊಟ್ಲು. ಎಲ್ಲ ಆದ ನಂತರ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆನ ಅರವಿಂದ್ ಫಸ್ಟ್ ಮಾಡಿದ್ರು. ಅವ್ರು ಯಾವಾಗಲೂ ಅಷ್ಟೇ ಪೂಜೆ ಮಾಡೋದಂದರೆ ಫಸ್ಟ್ ಅವರೇ ಮಾಡ್ತಾರೆ. ಅವ್ರಿಗೆ ತುಂಬ ಇಷ್ಟ. ಮತ್ತು ನಮಗೆ ಲಕ್ಷ್ಮೀ ವ್ರತ ಮಾಡೋದು ನಮ್ಮ ಮನೇಲಿ ಹಬ್ಬನೇ ಮಾಡೋ ರೀತಿ ತುಂಬ ಖುಷಿ ಆಗುತ್ತೆ. ನಾನು ನನ್ನ ರಿಲೇಷನ್ಗೆ, ಹಸ್ಬೆಂಡ್ ಮನೆಯವ್ರಿಗೆ, ಅಮ್ಮನ ಮನೆಯವ್ರಿಗೆ ಹಾಗೂ ನನ್ನ ರಿಲೇಷನ್ಸ್ಗೆ ನಾನು ಹೇಳ್ತೀನಿ ಯಾವಾಗ್ಲೂ. ಸೊ ನಾನು ಪೂಜೆನ ಕೂಡ ಮಾಡಿಕೊಂಡೆ. ಬೆಳಗ್ಗೆನೇ ಎದ್ದು ಹೀಗೆ ಸ್ನಾನ ಮಾಡಿ ನಾವು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ವ್ರತ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ತುಂಬ ಖುಷಿ ಪಡ್ತೀವಿ ಎಲ್ಲರೂ. ಮಗಳು ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ಲು. ಮಗಳಿಗೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ವ್ರತ ಮಾಡೋದು ಅಂದರೆ ತುಂಬ ಇಷ್ಟ, ಸಖತ್ ಇಷ್ಟಪಟ್ಟು ಮಾಡ್ತಾಳೆ. ನನ್ನ ಮಗಳು ಪೂಜೆ, ಕರ್ಪೂರದ ಆರತಿ ಎಲ್ಲ ಮಾಡಿ ನೆಕ್ಸ್ಟು ನಮಗೆ ತೀರ್ಥ ಎಲ್ಲ ಕೊಟ್ಟಳು. ನೆಕ್ಸ್ಟು ನಮ್ಮ ಮನೆಯ ಪಕ್ಕದಲ್ಲಿ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರುವಂತಹ ಒಂದು ಹೊಸ ಮದುವೆ ಹೆಣ್ಣಿಗೆ ಮಂಗಳ ಗೌರಿ ವ್ರತನ ಅವ್ರ ಅತ್ತೆ ಮಾಡಿಸ್ತಾಯಿದ್ರು. ಅದು ಸೊ ಅವರು ನಮ್ಮನ್ನ ಕುಂಕುಮಕ್ಕೆ ಕರೆದಿದ್ರು. ನನ್ನ ಹಾಗೂ ನನ್ನ ಮಗಳೂ ಕೂಡ ಕರೆದಿದ್ರು. ಅಂದರೆ ನನ್ನ ಮಗಳು ಅವಳಿಗೆ ತುಂಬ ಕ್ಲೋಸು, ಅಕ್ಕ ಅಂತ ಹೇಳಿ. ಹಾಗಾಗಿ ಅವಳಿಗೆ ನನ್ನ ಮಗಳೂ ಕೂಡ ಕರೆದಿದ್ಲು. ಸೊ ನಾವು ಕುಂಕುಮಕ್ಕೆ ಬಂದ್ವಿ. ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು. ಅವರು ಮಂಗಳಗೌರಿ ವ್ರತನ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮ 2 ವಾರ ಹಾಗೂ ಅವ್ರ ಅತ್ತೆ 2 ವಾರ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಪುಟ್ಟ ಲಕ್ಷ್ಮಿನ ನೀವು ನೋಡ್ತಿರ್ಬೋದು. ನನ್ನ ಕೈಲಾದಷ್ಟು ನಾನು ಅಲಂಕಾರ ಮಾಡಿ ನಾನು ಈ ವ್ರತನ ಮಾಡಿದ್ದೀನಿ. ನಾವು ಎಷ್ಟು ಶುದ್ಧವಾಗಿ ಈ ವ್ರತನ ಮಾಡ್ತೀವಿ ಅಷ್ಟು ತಾಯಿ ನಮಗೆ ಒಲಿತಾಳೆ ಅಂತಲೇ ಹೇಳ್ಬೋದು. ನಂತರ ಸಂಜೆ 6:30ಗೆ ನಾವು ಕಾಲಭೈರೇಶ್ವರ ದೇವಸ್ಥಾನದ ಪುರೋಹಿತರನ್ನು ಕೂಡ ಕರೆಸಿದ್ವಿ ಪೂಜೆಗೆ ಅಂತ ಹೇಳಿ. ನನ್ನ ರಿಲೇಷನ್ಸ್ ಎಲ್ಲ ಮಧ್ಯಾಹ್ನನೇ ಬರಬೇಕಿತ್ತು. ಅವರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿ, ಅವ್ರ ರಿಲೇಷನಲ್ಲಿ ಯಾರೋ ತೀರ್ಕೊಂಡ್ರು ಅಂತ ಹೇಳಿ ಅವ್ರು ಮಧ್ಯಾಹ್ನ ಬರೋಕ್ಕಾಗಲಿಲ್ಲ. ಸೊ ಈವ್ನಿಂಗ್ ಎಲ್ಲ ಬಂದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವನು ನಿಶಾಂತ್ ಅಂತ ಹೇಳಿ ಪಾಪು, ಅವನಿಗೆ ತುಂಬ ಖುಷಿ ಆಗ್ಬಿಟ್ಟಿತ್ತು ಇದನ್ನೆಲ್ಲ ನೋಡಿ. ಏನೋ ಡಿಫ್ರೆಂಟ್ ಕಾಣಿಸ್ತಿದೆ ಅಂತ ಹೇಳಿ ಸಖತ್ತು ಡ್ಯಾನ್ಸ್ ಮಾಡೋದು, ಕುಣಿಯೋದು, ಮುತ್ತು ಕೊಡೋದು, ಈ ಥರ ಸಖತ್ ಎಂಜಾಯ್ ಮಾಡ್ತಿದ್ದ. ಅದು ನೋಡಿ ಅರವಿಂದ್ ಕೂಡ ಎತ್ಕೊಂಡು ನಂಗೆ ಮುತ್ತು ಕೊಡಪ್ಪ ಅಂತ ಕೇಳ್ತಾಯಿದ್ರು. ಹಾಗೆ ಅವನು ಕೂಡ ಅವ್ರಿಗೆ ಸ್ವಲ್ಪ ಆಟಾಡಿಸಿ ಆಮೇಲೆ ಮುತ್ತು ಕೊಟ್ಟ. ಎಲ್ಲರೂ ಖುಷಿಯಾಗಿ ಸ್ವಲ್ಪ ಹೊತ್ತು ಮಾತಾಡಿ ನಂತರ ಊಟ ಎಲ್ಲ ಮಾಡಿಕೊಂಡ್ರು. ನೈಟು ನಾನು ಬೆಲ್ಲದ ಆರತಿನ ಮಾಡಿ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.